ನೋಡಿ ವೀಕ್ಷಕರೇ, ರೋಡ್ ಸೈಡಲ್ಲಿ ಸಿಗುವಂತಹ ಈ ಒಂದು ತಂಗಡಿ ಹೂವಿಂದ ಲಕ್ಷಾಂತರ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ರು ಕೂಡ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾನು ನಿಮ್ಮ ಹರೀಶ್. ವೀಕ್ಷಕರೇ, ಬಹಳಷ್ಟು ಜನಕ್ಕೆ ಈ ಒಂದು ಏನು ನೋಡ್ತಿದ್ದೀರಲ್ಲ ತಂಗಡಿ ಹೂವು ಬಹಳಷ್ಟು ಜನಕ್ಕೆ ಗೊತ್ತಿದೆ. ಸೊ ಇದು ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ಭಾಳಷ್ಟು ಜನಕ್ಕೆ. ಅದರಲ್ಲೂ ಮುಂಚೆನೇ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ತಂಗಡಿ ಹೂ ಬಗ್ಗೆ. ಅದರಿಂದ ನೀವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವ ರೀತಿ ಶುಗರ್ ಕಡಿಮೆ ಆಗುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ನು ಗ್ಲೋನೆಸ್ಗೆ ಇದ್ರ ತಂಗಡಿ ಹೂ ಪೌಡ್ರು ಬಳಸೋದನ್ನ ಭಾಳಷ್ಟು ನಾವು ತಿಳಿಸ್ಕೊಟ್ಟಿದ್ದೀವಿ ವಿಡಿಯೋಗಳಲ್ಲಿ. ಆದರೆ ಈಗ ತುಂಬ ಜನಕ್ಕೆ ಇದು ಬೇಕು. ಲಕ್ಷಾಂತರ ಹೆಣ್ಮಕ್ಳುಗಳಿಗೆ ಇವತ್ತು ಈ ಸಮಸ್ಯೆ ಇದೆ. ಏನು ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಆಗುವಂತಹ ಬಿಳಿ ಮುಟ್ಟು, ಅಂದರೆ ಏನು ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ, ವೈಟ್ ಬ್ಲೀಡಿಂಗ್ ಅಂತ ಕರಿತೀವಿ, ವೈಟ್ ಡಿಸ್ಚಾರ್ಜು. ಆ ಸಮಸ್ಯೆ ಯಾರು 1 ರಿಂದ 2 ವಾರಗಳ ಕಾಲ ರೆಗ್ಯುಲರಾಗಿ ಇದ್ರ ಕಷಾಯನ ಕುಡಿತಾರೆ, ಅಂದರೆ ಏನು ಡಿಕಾಕ್ಷನ್ ಯಾವ ಥರ ಮಾಡ್ಕೊಳ್ಳೋದು, ಜಸ್ಟು ಇದ್ರ ಎಲೆ ಮತ್ತು ಹೂಗಳ ಎರಡೂ ಹಾಕಿ ನಾವು ಚೆನ್ನಾಗಿ ಅದನ್ನು ನೀರಲ್ಲಿ ಕುದಿಸಿ ಕಷಾಯ ಮಾಡ್ಕೊಳ್ಳೋದು, ಡಿಕಾಕ್ಷನ್ ಥರ ಮಾಡಿಕೊಂಡು ಟೀ ಹೇಗೆ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಅದನ್ನು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ದಿನದಲ್ಲಿ 2 ಬಾರಿ ಸೇವನೆ ಮಾಡೋದ್ರಿಂದ ಏನಿಲ್ಲ, ಒಂದು ಮುಷ್ಟಿಯಷ್ಟು ಹಾಕಿದ್ರೆ ಸಾಕು, ವೈಟ್ ಡಿಸ್ಚಾರ್ಜ್ ನಿಧಾನವಾಗಿ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಏನೆಲ್ಲ ಮೆಡಿಸಿನ್ಸ್ ಮಾಡಿದ್ರು, ಏನೆಲ್ಲ ನಾವು ಅಲೋಪತಿ ಮೆಡಿಸಿನ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಮೆಡಿಸಿನ್ ಮಾಡಿರ್ಬೋದು, ಅದರಲ್ಲಿ ಯಾವುದೂ ಪರಿಣಾಮ ಕಂಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಒಂದು ಸಲ ಇದನ್ನು ಮಾಡಿ ನೋಡಿ. ತುಂಬ ಉಪಯೋಗ, 100 ಕಾಯಿಲೆಗೆ ಬರುತ್ತೆ ಅಂತ ಹೇಳ್ಬೋದು. ಇದು ಅಷ್ಟು ಉಪಯೋಗ ಇದೆ. ಬಟ್ ಇವತ್ತೇನಾಗಿದೆ, ಇದು ರೋಡ್ ಬದಿಯಲ್ಲೇ ಇರುತ್ತೆ. ಆದರೆ ಯಾವುದೋ ಒಂದು ಕಳೆಗಿಡ ಅಂಥೇಳಿ ಕಿತ್ತು ಬಿಸಾಕ್ಬಿಡ್ತೀವಿ. ಕೆಲವು ಕಡೆ ಹೊನ್ನಾವರಿಕೆ, ಆವರಿಕೆ ಮತ್ತು ತಂಗಡಿ ಹೂವು, ತವರ್ ಅಂತ ಕರೀತಾರೆ. ಡಿಫ್ರೆಂಟ್ ನೇಮು, 100 ನೇಮ್ ಇದೆ. ಒಂದೊಂದು ಭಾಗದಲ್ಲೇ ಒಂದೊಂದು ಹೆಸರು ಕರೀತಾರೆ ಇದನ್ನು. ಸೊ ಆವರಿಕೆ, ತಾವರಿಕೆ, ತಂಗಡಿ, ಸೊ ಈ ಥರ ಭಾಳಷ್ಟು ಹೆಸರಿದೆ.